ಈ ಹೊತ್ತಿನ ಪವರ್ ಫೋಕಸ್ನಲ್ಲಿ ಇರುವಂತಹ ಟಾಪಿಕ್ ಲೋಕ ಲಂಚ ಬಾಕರು ಅಂತಂದರೆ ಏನೋ ಒಂದು ಆಯಿತು, ಏನೋ ಭ್ರಷ್ಟಾಚಾರ ಆಗ್ತಾ ಇದೆ ಅಂಥೇಳಿ ಲೋಕ ಅಧಿಕಾರಿಗಳ ಬಳಿ ಜನಸಾಮಾನ್ಯರು ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಅವರು ನಮಗೆ ನ್ಯಾಯ ಒದಗಿಸ್ತಾರೆ ಅನ್ನುವಂಥ ನಂಬಿಕೆ ಇರುತ್ತೆ. ಆದರೆ ಈಗ ಮತ್ತೊಂದು ಕಪ್ಪು ಚುಕ್ಕೆ, ಅಂದರೆ ಈ ಹಿಂದೆ ಆಗಿತ್ತು 2016ರಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿತ್ತು, ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒಂದಷ್ಟು ಏನೋ ಆರೋಪಗಳಿದ್ವು. ಅದಾದಮೇಲೆ ಈಗ ಮತ್ತೊಂದು ಆರೋಪಗಳು ಕೇಳಿ ಬರ್ತಾ ಇದೆ, ಮತ್ತೊಂದಿಷ್ಟು ಅದಕ್ಕೆ ಬೇಕಾದಂಥ ಪೂರಕ ಸಾಕ್ಷಿಗಳು ಸಿಗ್ತಾ ಇದೆ. ಹಾಗಾಗಿ ಯಾರನ್ನು ನಂಬೋದು ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ಅದಕ್ಕೆ ಕಾರಣ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳು. ಅದ್ರ ಬಗ್ಗೆ ಈ ಹೊತ್ತಿನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ, ಲೋಕ ಲಂಚ ಬಾಕರು ಅಂಥೇಳಿ. ಸೊ ಇದರ ಬಗ್ಗೆ ವಿಸ್ತೃತವಾಗಿ ನಾನು ವರದಿಯನ್ನು ಮಾಡ್ತಾ ಹೋಗ್ತೀನಿ, ಏನೇನಾಯಿತು ಅಂಥೇಳಿ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನೋಡಿ, ಇದು ರಾಜ್ಯಾದ್ಯಂತ ಒಂದು ರೀತಿಯಾಗಿ ಆಘಾತಕಾರಿ ಜೊತೆಗೆ ಭ್ರಷ್ಟಾಚಾರದ ಕರ್ಮಕಾಂಡ ಅಂತ ಹೇಳ್ಬೋದು. ಬೇಲೆಯೇ ಎದ್ದು ಹೊಲಮೈದ ಘಾತಕ ಕೃತ್ಯ ಈಗ ಬಟಾ ಬಯಲಾಗ್ತಾ ಇದೆ. ಭ್ರಷ್ಟಾಚಾರಕ್ಕೆ ಕಡಿವಾಣದ ಬದಲು ಅಲ್ಲಿನ ಸಿಬ್ಬಂದಿಗಳು ವಸೂಲಿಗಿಳಿದಿದ್ದಾರೆ. ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಾಗಿತ್ತು ಅಂತ ಸಿಬ್ಬಂದಿಗಳಿಂದಲೇ ವಸೂಲಿ ಆಗ್ತಾ ಇದೆ. ಅದಕ್ಕೆ ಹೇಳಿದ್ದು ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನುವಂಥ ಪರಿಸ್ಥಿತಿ ಉದ್ಭವವಾಗಿದೆ ಅಂತ ಹೇಳಿ. ಲೋಕಾಯುಕ್ತ ಸಿಬ್ಬಂದಿಗೆ ಭಾರೀ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ. ಲೋಕಾಯುಕ್ತ ಸಂಸ್ಥೆಗೆ ಒಂದು ರೀತಿಯಾಗಿ SP ಶ್ರೀನಾಥ್ ಜೋಶಿ ಅವರು ಕಪ್ಪು ಚುಕ್ಕೆ ತಂದಿಟ್ರ ಅಂತ. ಏನಾಯ್ತು, SP ಅವರು ತಂದಿಟ್ಟಂತಹ ಕಪ್ಪು ಚುಕ್ಕೆ ಅಂತದ್ದು ಎಂಥದ್ದು, ಏನೇನು ಮಾಡಿದ್ರು, ಏನೇನು ಕರ್ಮಕಾಂಡ ಮಾಡಿದ್ರು, ಅದೆಲ್ಲವನ್ನು ಕೂಡ ಬಟಾ ಬಯಲು ಮಾಡೋದ್ರ ಜೊತೆಗೆ ಏನೇನಾಯ್ತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್, ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ನುಂಗಬಾಕ ನಿಂಗಪ್ಪ ಬಲೆಗೆ ಬೀಳ್ತಾನೆ. ಮೊದಲಿಗೆ ಅಲ್ಲಿಂದ ಓಪನ್ ಆಗಿದ್ದು ಇದೆಲ್ಲವೂ ಕೂಡ. ಈ ನಿಂಗಪ್ಪ ಮೂಲಕ SP ಶ್ರೀನಾಥ್ ಜೋಶಿ ಅಕ್ರಮ ಬಯಲಾಗುತ್ತೆ. ಸೇನ್ ಸಿನಿಮಾದಲ್ಲಿ ನೋಡಿರ್ತೀರಲ್ಲ, ಅದೇ ರೀತಿಯಾಗಿ ಲೋಕ SP ಶ್ರೀನಾಥ್ ಜೋಶಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಈಗ SP ಶ್ರೀನಾಥ್ ಜೋಶಿ ಇದಾರಲ್ಲ, ಇವರು ಹಣ ಸಂಗ್ರಹಕ್ಕೆ ನಿಂಗಪ್ಪಗೆ ಸೂಚಿಸ್ತಾ ಇದ್ರಂತೆ. ಪ್ರತಿ ಬಾರಿಗೂ ಕೂಡ ಲೋಕಾಯುಕ್ತರ ಹೆಸರಲ್ಲಿ ನಿಂಗಪ್ಪನ ವಸೂಲಿ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಹಣ ವಸೂಲಿಗೆ ಜೊತೆಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದ್ರಿ ಇವರು ಅನ್ನೋದರ ಬಗ್ಗೆ ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ಹಾಗಾಗಿ ಲೋಕ ಟೀಮ್ ಏನ್ ಮಾಡಿದೆ, ಶ್ರೀನಾಥ್ ಜೋಶಿ ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೂಡ ಕೊಟ್ಟಿದೆ. ಹೆಡ್ ಕಾನ್ಸ್ಟೇಬಲ್ ನುಂಗಬಾಕ ನಿಂಗಪ್ಪ ಯಾವಾಗ ಬಲೆಗೆ ಬೀಳ್ತಾನೋ ಆಗ ಇದೆಲ್ಲವೂ ಕೂಡ ಕರ್ಮಕಾಂಡ ಬಯಲಾಗೋದು. ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರಿದೆ, ನಿಮ್ಮನ್ನ ಬಚಾವ್ ಮಾಡಬೇಕು ಅಂತಂದ್ರೆ ಇಷ್ಟು ಕೊಡಬೇಕು ದುಡ್ಡು ಅಂತೇಳಿ ಲಕ್ಷ ಪೀಕೋದ್ರ ಜೊತೆಗೆ ಅದನ್ನ ಕ್ರಿಪ್ಟೋ ಕರೆನ್ಸಿಗೆಲ್ಲ ಹೂಡಿಕೆ ಮಾಡ್ತಾ ಇದ್ರಂತೆ. ಅಂದ್ರೆ ಯಾರನ್ನು ನಂಬೋದು ಅಂತ. ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ ಇದು. ಏನೋ ಭ್ರಷ್ಟಾಚಾರ ಆಯಿತು ಅಂತೇಳಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಹೋದ್ರೆ, ಅಲ್ಲಿ ನೋಡಿದ್ರೆ ಅವರೇ ನುಂಗುಬಾಕರಾಗಿದ್ರೆ ಇನ್ನೆಲ್ಲಿ ಸಿಗುತ್ತೆ ನ್ಯಾಯ ಎಲ್ಲಿದೆ ಅಂತ ನಾವು ಮತ್ತೆ ಅಲ್ದಾಡುವಂಥ ಪರಿಸ್ಥಿತಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆಗೆ ರವಿ ಕೃಷ್ಣ ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಬಸವರಾಜ್ ಮಾಲಗತ್ತಿ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ. ನಾವು ರಾಜಕಾರಣಿಗಳು ಮತ್ತೆ ಏನು KRS ಪಕ್ಷದ ಅಧ್ಯಕ್ಷರು ಬರೀ ಭ್ರಷ್ಟಾಚಾರ ಅಂದ್ಕೊಂಡು ಲಿಮಿಟ್ ಮಾಡಬೇಡಿ. ಅಲ್ಲಿಗೆ ಇರಲಿ KRS ಪಕ್ಷದ ಮುಖ್ಯಸ್ಥರೇ ಆಗಲಿ. ಓಕೆ ರವಿ ಸರ್, ಏನು ಹೇಳ್ತೀರಿ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಂದರೆ ನಾನು ಹೇಳ್ತಾ ಇದ್ದೆ, ಈ ಬೇಲಿಯೇ ಎದ್ದು ಹೊಲಮೈದ ಕತೆ ಅಂತಂದ್ಬಿಟ್ಟು ಈಗ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋಂಥ ಪರಿಸ್ಥಿತಿ. ಈಗ ನೀವೇ ಎಲ್ಲ ಹೇಳಿದ್ದೀರಾ. ಬೇಲಿ ಅದೊಂದು ಸಣ್ಣ ವಾಕ್ಯದಲ್ಲಿನೇ ಎಲ್ಲ ತಿಳಿಸ್ಬಿಟ್ಟಿದೆ. ಬೇಲಿ ಎದ್ದು ಹೊಲ ಮೇಯ್ದಂತೆ ಅಂತ. ಮಾಲ್ಗತ್ತಿಯವರಿದ್ದಾರೆ, ಅವರು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು, ಅವ್ರಿಗೂ ಗೊತ್ತಿದೆ. ಕಳೆದ ಒಂದು 15-20 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಆಡಳಿತ ಬಹುತೇಕವಾಗಿ ಕುಸಿದಿದೆ. ಭ್ರಷ್ಟಾಚಾರ ಅನ್ನುವಂತಹದ್ದು ಅದೊಂದು ಅಪಮೌಲ್ಯವಾಗಿಲ್ಲ. ಇವತ್ತು ಯಾರು ನಿರಾಕರಣೆ ಮಾಡೋದು ಅವಮಾನ ಥರ ಸಿಕ್ಕಾಕೊಂಡ್ರೆ ಅನ್ನೋ ಥರದ್ದೇನು ಇಲ್ಲ. ಓಪನ್ ಆಗಿನ ಏನೀಗ ನಾವು ಸ್ವತಃ ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳೇ ಏನು ಇವಾಗ ಅನ್ನುವಂಥ ಸ್ಥಿತಿಲಿ ಇರುವಾಗ ಅಧಿಕಾರಿಗಳು ಅವ್ರನ್ನ ಸುಲಿಗೆಗೆ ಇಟ್ಕೊಂಡಿರುವಂತಹ ರಾಜಕಾರಣಿಗಳು ಈ ಥರಕ್ಕಿರುವಾಗ ಸುಲಿಗೆ ಮಾಡ್ತಿರುವಂಥ ಅಧಿಕಾರಿಗಳು ಏನು ಹೇಳ್ತಾರೆ? ನೀವಾಗಲೇ ಹೇಳಿದ್ರಿ 2016ರಲ್ಲ 2015ರಲ್ಲಿ ಏನು ಹಿಂದಿನ ಲೋಕಾಯುಕ್ತದ ಕರ್ಮಕಾಂಡ ಅಂತ ಏನು ಹೇಳ್ತಾರೆ ಅದು ಹೊರಗೆ ಬಂದಿದ್ದು. ಅದು ಯಾರು ಪಾಲ್ಗೊಂಡಿದ್ದು? ಇವತ್ತೆಲ್ಲ ಕೆಟ್ಟಿರೋದು ಲೋಕಾಯುಕ್ತ ಒಂದು 15-20 ವರ್ಷದಿಂದ. ಅದು ವಿಶೇಷವಾಗಿ 2012ರಲ್ಲಿ ಜಗದೀಶ್ ಶೆಟ್ಟರ್ ಅನ್ನುವಂಥ ಆವತ್ತಿನ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರ ವಿರೋಧದ ಮಧ್ಯೆನೂ ಒಬ್ಬ ಕಡು ಭ್ರಷ್ಟ, ಕಡು ನೀಚ, ಕಡು ಅಯೋಗ್ಯ
ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾತ ಆಂಧ್ರದವನು ಭಾಸ್ಕರ ರಾವ್ ಅಂತ. ಆತನನ್ನ ತಂದು ಲೋಕಾಯುಕ್ತದಲ್ಲಿ ನೇಮಕ ಮಾಡ್ತಾರೆ. ಆತ ಭಾಸ್ಕರ್ ರಾವ್, ಅವನ ಮಗ ಅಶ್ವಿನ್ ರಾವ್ ಅಂತ, ಅವನೊಬ್ಬ ಕಡು ಭ್ರಷ್ಟ, ಅವನು ಕಡು ನೀಚ್, ಅವನೊಬ್ಬ ಅಂತ ಮಕ್ಳು ಹುಟ್ಟಬಾರ್ದು. ಹಂಗ ನೋಡ್ರಿ, ಹುಟ್ಟಬಾರ್ದು ಅಂತೆಲ್ಲ ಹುಟ್ತಾರೆ, ಏನು ಮಾಡಕ್ಕಾಗಲ್ಲ. ಅಂತ ಮಕ್ಳಿಗೆ ನಾವು ಅದೇನೋ ಗೊತ್ತಿಲ್ಲ, ಅವನ ದುರದೃಷ್ಟ. ಅಪ್ಪನ ಕಚೇರಿಲಿ ಮತ್ತೆ ಅಪ್ಪನ ಕಚೇರಿ ಪಕ್ಕದಲ್ಲಿ ಅವನು ಒಂದು ಚೇಂಬರ್ ಮಾಡ್ಕೊಂಡು ಸೈಯದ್ ರಿಯಾಜ್ ಅಂತ ಒಬ್ಬ ಇದ್ದ, ಅವನು SI ಆಗಿ, ಬಹುಶಃ ಇವರ ಕೊಲಿಗೋ ಏನೋ ಆಗಿದೇನೋ, SI ಇಂದ DGP ಲೆವೆಲ್ ತನಕ ಲೋಕಾಯುಕ್ತದಲ್ಲೇ ಬೆಳೆದು ಬಿಡ್ತಾನೆ. ಅವನು ಲೋಕಾಯುಕ್ತದಲ್ಲಿ ಒಂದು 25 ವರ್ಷ PRO ಆಗಿರ್ತಾನೆ. ಅವನು ಈ ಅಶ್ವಿನ್ ರಾವ್ ಇವರೆಲ್ಲ ಸೇರ್ಕೊಂಡು ಒಂದಷ್ಟು ಮಾಧ್ಯಮದಲ್ಲರೂ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡ್ತಿರ್ತಾರೆ. ಒಬ್ಬ ಪುಣ್ಯಾದ್ಗೀತಿ. ಇವತ್ತು ನಮ್ಗೆ ಅವ್ರನ್ನ ಉಳಿಸ್ಕೊಳ್ಳೋ, ಕರ್ನಾಟಕದಲ್ಲಿ ಉಳಿಸ್ಕೊಳ್ಳೋ ಯೋಗ್ಯತೆ ನಮ್ಮ ರಾಜ್ಯದ ಜನರಿಗಿಲ್ಲ. ಸೋನಿಯಾ ನಾರಂಗ್ ಅಂತ, ಅವರ ಗಮನಕ್ಕೆ ಬರುತ್ತೆ ಇವರು ಮಾಡ್ತಾ ಇರೋದು ಎಕ್ಸ್ಟಾರ್ಷನ್ ಎಲ್ಲ, ಅಧಿಕಾರಿಗಳನ್ನ ಸುಲಿಗೆ ಮಾಡೋದು. ಯಾರಾದ್ರೂ ಈಗ ಇಲ್ಲೋ ಜನ ಮಾತಾಡ್ಕೊಳ್ತಾರೆ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ರೆ ಗಿರಾಕಿನ ಹುಡುಕ್ ಕೊಟ್ಟಾಗೆ ಅಂತ. ಅದು ಆವತ್ತಿಗೆ ಆಯ್ತು. ಇವತ್ತಿಗೂ ಅವನು ರಿಯಾಜ್ ಆಗ್ಲಿ, ಅವನು ಭಾಸ್ಕರ್ ರಾವ್ ಆಗ್ಲಿ, ಅವನ ಮಗ ಆಗ್ಲಿ, ದಾಖಲೆಗಳ ಸಮೇತ ಕೋರ್ಟಲ್ಲಿ ಇದೆ. ಆದ್ರೆ ಇವತ್ತಿಗೂ ಯಾರಿಗೂ ಶಿಕ್ಷೆ ಆಗಿಲ್ಲ. ಆವತ್ತಿಂದಾನು ಇದು ನಡೀತಾ ಇದೆ. ಆವತ್ತೇನೆ ಹಂದಿಗುಂದ ಅಂತ, ಆ ಮನುಷ್ಯನ ಪೂರ್ತಿ ಹೆಸರು ಮರ್ತೋಗಿದೆ, ಹಂದಿಗುಂತ ಅನ್ನುವಂತಹ ಬೆಂಗಳೂರು ನಾರ್ತ್ ಉತ್ತರ ಅಪರ ಆವತ್ತಿಗೆ, ಅದು ಯಾವುದು ಇವತ್ತು ನಾರ್ತ್ ಅಂತಾರೆ, ಇವತ್ತು ಯಲಹಂಕ ಅಂತಾರೆ, ಅವತ್ತು ಯಲಹಂಕ ಬದಲು ಉತ್ತರ ಅಪರ ಅಂತ ಇದ್ರು. ಅದರ ತಹಸೀಲ್ದಾರ್ನ ಇವರು ಲೋಕಾಯುಕ್ತದ ಅಧಿಕಾರಿಗಳ ಹೆಸರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲ ಯಲಹಂಕದ ಕಡೆ ಎಲ್ಲ ಒಂದ್ ದಿವಸ ಎಲ್ಲ ಸುತ್ತಿ ಗನ್ ಪಾಯಿಂಟ್ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ 10 ಲಕ್ಷ, ಇವತ್ತೆಲ್ಲ 2015ರಲ್ಲಿ 10 ಲಕ್ಷ ಕೊಟ್ಟ ಮೇಲೆ ಆತನನ್ನ ದಾರಿಲಿ ಬಿಸಾಕ್ ಹೋಗಿರ್ತಾರೆ. ಇವತ್ತು ಆ ಪುಣ್ಯಾತ್ಮ ಎಲ್ಲಿದನೋ ಗೊತ್ತಿಲ್ಲ. ಸೊ ಇವರೆಲ್ಲ ಆವತ್ತಿಗೆ ಲೋಕಾಯುಕ್ತದಲ್ಲಿ ಆವತ್ತೇ ಇತ್ತು. ಮುಂದುವರೆದು ಏನು ಮಾಡ್ತಾರೆ, ಇವಾಗ ಯಡಿಯೂರಪ್ಪ ಭ್ರಷ್ಟ ಅಂದ್ಮೇಲೆ ಯಡಿಯೂರಪ್ಪನ ನಂತರ ಬಂದಿರುವಂತಹ ಬೊಮ್ಮಾಯಿ ಅವ್ರಿಗಿಂತ ಕಡು ಭ್ರಷ್ಟ, ಬೊಮ್ಮಾಯಿ ನಂತರ ಬರುವಂತಹ ಸಿದ್ದರಾಮಯ್ಯ ಅವ್ರಿಗಿಂತ ಭ್ರಷ್ಟ. ಇಂದಿನವರು ಪುಣ್ಯಾತ್ಮರ ತರ ಕಾಣಿಸ್ತಾರೆ ನಮ್ಗೆ ಇವತ್ತು. ಈ ಸಿದ್ದರಾಮಯ್ಯ 10 ವರ್ಷದಿಂದ ಒಳ್ಳೆ ಸಿದ್ದರಾಮಯ್ಯ ಅನ್ಬೋದಿತ್ತು. ಆದ್ರೆ ಅವ್ರ ಹಿಂದೆ ಇದ್ದಂತಹ ಯಾರಿದ್ರು, ಸಿದ್ದರಾಮಯ್ಯನಿಗಿಂತ ಹಿಂದೆ ಸದಾನಂದ ಗೌಡ್ರೋ ಅಥವಾ ಶೆಟ್ರೋ ಯಾರೋ ಇದ್ರು, ಅವ್ರಿಗಿಂತ ಕಡು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಂತವ್ರು. ಸೊ ಹಿಂದೆ ಇದ್ದ ಒಂದು 15-20 ವರ್ಷದಿಂದ ಹೋದ್ರೆ ಯಾರು ಅವತ್ತಿಗೆ ಕಡು ಭ್ರಷ್ಟರು ಅಂತ ಇದ್ರು, ಅವ್ರು ಇವತ್ತು ಪುಣ್ಯಾತ್ಮರ ತರ ಕಾಣಿಸ್ತಿದ್ದಾರೆ. ಈ ತರಹದ ಸ್ಥಿತಿ ಇದೆ. ಇವತ್ತು ನೀವು ಈಗ ತಾನೇ ಹೇಳ್ತಾ ಇದ್ದೀರಾ, ಅವನ ಶ್ರೀನಾಥ್ ಜೋಶಿ ಅಂತ ತಪ್ಪಿಸ್ಕೊಂಡು ಹೊಡೋಗಿದ್ದಾನೆ. ಮೊನ್ನೆ ತಾನೆ ಇದೇ ಶ್ರೀನಾಥ್ ಜೋಶಿ ನಮ್ಮ ಪಕ್ಷದ ವತಿಯಿಂದ ಅವನು ಪರಾರಿ ಕುಮಾರ್ ಅಂತ ಅನ್ನಪೂರ್ಣೇಶ್ವರಿ ನಗರದ ಇನ್ಸ್ಪೆಕ್ಟರ್, ಅವನನ್ನ ಅರೆಸ್ಟ್ ಮಾಡಿಲ್ಲ ನೀವು, ಅವನು ಸ್ಟೇಷನ್ ಅಲ್ಲೇ ಇದ್ದಾನೆ, ನೀವು ನೋಡಿದ್ರೆ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲ ಅವ್ನು ತಪ್ಪಿಸ್ಕೊಂಡು ಹೋಗಿದ್ದಾನೆ, ಪರಾರಿ ಆಗಿದ್ದಾನೆ ಅಂತ ಹೇಳ್ತಿದ್ದೀರಾ. ಅವನು ಸ್ಟೇಷನ್ ಅಲ್ಲೇ ಇದ್ದಾನೆ, ಅರೆಸ್ಟ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ ಅಂತ ಹೋದ್ರೆ ಈ ಕಳ್ಳ ಖದೀಮ ಶ್ರೀನಾಥ್ ಜೋಶಿ ನಮ್ಮ ಪಕ್ಷದ ನಿಯೋಗದ ಮುಖಂಡರುಗಳಿಗೆ ಯಾರು ಹೇಳಿದ್ದು ಅವನು ಭ್ರಷ್ಟಾಚಾರ ಮಾಡಿದ್ದಾನೆ, ಯಾರು ಹೇಳಿದ್ದು ಅವನು ಬೇನಾಮಿ ಅಂತ ನಮ್ಮವ್ರ ಮೇಲೆ ಮಾತನಾಡದಂತೆ. ಇವನೇ ಅಮೇಧ್ಯ ತಿನ್ನುವಂತ ಅವನು ಇವತ್ತು ಅಷ್ಟು ಧೈರ್ಯ, ಜೊತೆಗೆ ಶ್ರೀರಕ್ಷೆ ಮೇಲಿನ ತನಕ ಇದೆ. ಮೇಲಿನ ತನಕನೇ ಸಿದ್ದರಾಮಯ್ಯನವರಿಂದ ಹಿಡ್ಕೊಂಡು ಆ ಇಡೀ ಇಲಾಖೆಯನ್ನ, ಇಡೀ ಸರ್ಕಾರವೇನೆ ಎಕ್ಸ್ಟಾರ್ಷನ್ ಅಲ್ಲಿ ಮುಳುಗಿದೆ. ಇದೇ ಸಿದ್ದರಾಮಯ್ಯನವರು ಸರಿಯಾಗಿ 12 ವರ್ಷದ ಏನ್ ಮಾಡಿದ್ರು, ಆವತ್ತೊಂದು ಸುಪ್ರೀಂ ಕೋರ್ಟ್ ನ ಒಂದು ಗೈಡ್ ಲೈನ್ಸ್ ಅಥವಾ ಆದೇಶನ ಬಂತು, ನ್ಯಾಷನಲ್ ಹೈವೇಗಳಲ್ಲಿ ಇರುವಂತಹ ಬಾರ್ಗಳಿಗೆ ಅದು 100 ಮೀಟರ್ ಒಳಗಡೆ ಇರಬೇಕು, ಹೈವೇಗಳಲ್ಲಿ ಇರುವಂತಹ ಬಾರ್ಗಳಿಗೆ ಅವಕಾಶ ಕೊಡಬೇಡಿ ಅಂತ. ಸಿದ್ದರಾಮಯ್ಯನವರು ಹೈವೇಗಳನ್ನ ಡಿನೋಟಿಫೈ ಮಾಡ್ಬಿಟ್ರು. ಯಾವ ಘನಂದಾರಿ ಕೆಲಸಕ್ಕೆ, ಇದರಲ್ಲಿ ಜನೋಪಕಾರ ಇತ್ತ, ಅದರಲ್ಲಿ ಜನರ ಹಿತ ಇತ್ತ. ಹಾಗಾಗಿ ಈ ಸರ್ಕಾರ ಇವರೆಲ್ಲ ಎಲ್ಲರೂ ಅಷ್ಟೇ ಕೂತಿದ್ದಾರೆ. ದುಡ್ಡು ಹೈಕಮಾಂಡ್ ಕೊಡಬೇಕು, ಇಲ್ಲಿ 40-50 ಕೋಟಿ ಖರ್ಚು ಮಾಡಿ ಒಂದು MLA ಗೆಲ್ಸ್ಕೊಂಡು ಬರಬೇಕು, ಆಪರೇಷನ್ ಮಲಾ ಮಾಡಬೇಕು, ಕಮಲ ಅಲ್ಲ ಆಪರೇಷನ್ ಮಲಾ ಮಾಡಬೇಕು. ಅದಕ್ಕೆ ತಾನೇ ಇವರೆಲ್ಲ ಮಾಡ್ತಿರೋಂಥದ್ದು. ಅವ್ರಿಗೆ ಅವ್ರ ಮಕ್ಕಳಿಗೆ ಯಾವತ್ತು ಮುಸಿಯ ಇವರು ಯಾವ 83ರಲ್ಲೋ 85ರಲ್ಲೋ MLA ಆದಾಗಿನಿಂದ ಒಂದ್ ದಿವಸ ಬೇರೆ ಯಾವುದೇ ಖಾಸಗಿ ವೃತ್ತಿ ಮಾಡಿಲ್ಲ, ಖಾಸಗಿ ಉದ್ಯಮ ನಡೆಸಿಲ್ಲ ಸಿದ್ದರಾಮಯ್ಯನವರು. ಇವತ್ತು ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ 3ನೇ ಶ್ರೀಮಂತ ಮುಖ್ಯಮಂತ್ರಿ ಅಂತಾರೆ. ಹೇಗ್ ಬಂತು ಇವ್ರಿಗೆಲ್ಲ? DK ಶಿವಕುಮಾರ್ ಅವ್ರಿಗೆಲ್ಲ ಹೇಗ್ ಬಂತು? ಭ್ರಷ್ಟಾಚಾರ, ಅಕ್ರಮ, ಏನು ಅದೇನೆ ಕರ್ತವ್ಯ ಲೋಪ, ಹೀಗೇನೆ ಅಕ್ರಮಗಳು.